ಸತ್ಯಂದ್ರ ನಾ ಮಾತ್ರ ಹೇಳ್ತಾನಿ ದೇವ್ನ ಹಾಕ್ತಾನಿ. ಯವ್ವ ಬೇ ಯವ್ವ ಬೇ ಯವ್ವ ಒದ್ರಿದ್ದೇನೆ. ಒದರಿದ್ನಿ. ಯಾಕ ಏನ್ ಬೇಕಾಗಿತ್ತು? ಏನಿಲ್ಲ, ನೀವು ದೊಡ್ಡ ಮೊಮ್ಮಗ ಮನಿಗೆ ಬಂದಿಲ್ಲ ಮುಂಜಾನಿಂದ. ಅವನವನ ತಾಯಿನ ಮನಿಗೆ ಬಂದಂದ್ರ ಒಟ್ಟು ಕುಂದ್ರಿಸ್ಕೊಂಡು ಚಂದೆಗೆ ಬುದ್ಧಿ ಹೇಳ. ಅವನವನ ಸುಳೆ ಮಗ ಚಂದೆಗೆ ಸಾಲಿನೂ ಕಲೀಲಿಲ್ಲ. ಹಾಳಾಗಿ ಹೋಗ್ಲಿ, ಹೊಲ್ದಾಗರ ದುಡಿತಾನಂದ್ರ ಹೊಲದ ಮ್ಯಾರಿ ನೋಡಂಗಿಲ್ಲ ಅವನವ. ಹಿಂಗ ಬಿಟ್ಟಿವಿ ಅಂದ್ರ ಹಾಳು ಗುಂಡಿ ಬೀಳ್ತಾನ ಬೇ. ಅದಕ್ಕ ಕೊಳ್ಳಾಗ ಒಂದು ಗಂಟು ಹಾಕಿದ್ವಿ ಅಂದ್ರ ಬೇಷಂಗ ಮುಖದಾಣ ಹಾಕಿ ಜಗ್ಗಿ ಹಿಡಿತಾಳ ಹೆಂಡತಿ. ಹೂನ ದೊಡ್ಡಪ್ಪ, ಮದುವೆ ಒಂದ್ ಆತಂದ್ರ ಹೆಂಡ್ರ ಬರಬ್ಬರಿ ಮೂಲ್ಯಾಗ ಕುಂದ್ರಸ್ತಾರ. ಯವ್ವ ಕನ್ಯಾ ಅಂತರೂ ನೋಡಿ ಬಂದ ನಾನು. ನನಗ ಒಪ್ಪಿಗೆ ಐತಿ. ಏನ ಇನ್ನ ಮುಂದಿನ ತಿಂಗಳ ಮದುವೆ ಅಂತ ಹೇಳಿ ಅವಂಗ ಒಟ್ಟು ಹೇಳಿಬಿಡು. ಅಲ್ಲ ಮರಯ್ಯ, ಅಲ್ಲ ಮರಯ್ಯ, ಬಸಯ್ಯ ಹೋಗಿ ಕನ್ನೇನ ಒಟ್ಟು ನೋಡ್ಕೊಂಡು ಬರ್ಲಿ. ಏನು ಬೇಕಾಗಿಲ್ಲ. ಏನ ಸುಮ್ಮನೆ ಮದ್ವಿಗೆ ಒಪ್ಕೋನ್ನ. ಹಂಗಂದ್ರ ಹೆಂಗ ಮರಯ್ಯ? ಮದ್ವಿ ಮಾಡ್ಕೊಳವ ಅವ, ಹುಡುಗಿ ನೋಡಿ ಒಪ್ಕೊಂಡು ಬರ್ಲಿ. ಲೇ ನಿನ್ ನವ್ನ ನೀನ ತಣ್ಣಗ ಇದ್ದಿ ಚಲೋ ಆತ. ಹುಡುಗಿನ ಅವ ನೋಡಿ ಒಪ್ಕೊಳ್ಳೋದು ಹರ್ಕತ್ತಿಲ್ಲ. ಹುಡುಗಿ ಇವನ್ನ ನೋಡಿ ಒಪ್ಕೊಂತಾಳಲ್ಲ ಅಷ್ಟ ಸಾಕು. ಲಗ್ನಕ್ಕ ಚಲೋ ಮುಹೂರ್ತ ತೆಗೆಸ್ಕೊಂಡು ಬರ್ತಾನಿ. ನಿನ್ನ ಮಗ ಬಂದಂದ್ರ ಹೇಳವಂಗ. ಅಂದಂಗ ಬೀಗ್ರ ಹುಡುಗ ಏನ್ ಮಾಡ್ತಾನ ಅಂತ ಕೇಳಿದಾಗ ಕೊಬ್ಬರಿ ಎಣ್ಣೆ ವ್ಯಾಪಾರ ಮಾಡ್ತಾನ ಅಂತ ಹೇಳಿ ಸುಳ್ಳು ಹೇಳೇನಿ. ಕೊಬ್ಬರಿ ಎಣ್ಣೆ ವ್ಯಾಪಾರನ? ಯಾಕ್ರಿ ಹಿಂಗ್ಯಾಕ ಸುಳ್ಳು ಹೇಳಿರಿ? ಅಂದ್ರ ನನ್ನ ಮಗ ಉಂಡು ಮನ್ಯಾಗ ಊರೆಲ್ಲ ಹರಿಗಾಡ್ಕೋಂತ ಹೊತ್ತು ಕಳಿತಾನ ಅಂತ ಹೇಳಿ ಬೀಗ್ರ ಮುಂದ ಹೇಳ್ಬೇಕಾಗಿತ್ತ. ಹಂಗಲ್ಲ. ಹಂಗೂ ಅಲ್ಲ ಹಿಂಗೂ ಇಲ್ಲ. ಬಾಯಿ ಮುತ್ಕೊಂಡ ನಾ ಹೇಳ್ದಷ್ಟ ಹೇಳೋದ್ ಕಲಿ. ಆ ಸುಳೆ ಮಗ ಬಂದಂದ್ರ ನೆನಪು ಮಾಡಿ ಹೇಳ. ಅವನವನ ಕೊಬ್ಬರಿ ಎಣ್ಣೆ ವ್ಯಾಪಾರ ಮಾಡ್ತೀನ್ರಿ ಅಂತ ಹೇಳಿ ಹೇಳನ್ನ. ನಾ ಹೇಳ್ದಂಗ ಕೇಳಿದ ಚಲೋ ಆತ. ಇಲ್ಲಂದ್ರ ಆ ಮಿಂಡ್ರಿ ಮಗಂದ ಈ ಜನ್ಮದಾಗ ಮದುವೆ ಆಗಂಗಿಲ್ಲ. ಹೇಳಿರ್ತೇನಿ ಕೇಳ. ತಗೋರಿ. ಯತ್ತಿ ಯಾವಾಗಿದ್ರು ನಿನ್ನ ಮಗ ಹಿಂಗ ಊರುಣಿಗೆ ಮಾಡ್ಕೊಂತಾನ ಬಂದ. ನೀನರ ಒಟ್ಟು ಏನು ಹೇಳವಲ್ಲಿ. ಅವ್ ನೋಡಿದ್ರ ನಾನು ಕನ್ನೆ ನೋಡಿ ನಾ ಹೂ ಅಂದಿಂದ ಮದ್ವೆ ಮಾಡ್ಕೊಳವ ಅಂತಾನ. ಇವ ನೋಡಿದ್ರ ನಾ ನೋಡಿ ಬಂದನಲ್ಲ ಏನು ಹರ್ಕತ್ತಿಲ್ಲ ಅಂತ ನೀವಂತಾನ. ಅಲ್ಲ ಮದ್ವೆ ಮಾಡ್ಕೊಳವ ಅವ, ಹುಡುಗ ಕನ್ನೆ ನೋಡಕ್ ಹೋಗ್ತಾನಂದ್ರ ಏನ್ ತೆಪ್ಪು? ಇದನ್ನೆಲ್ಲ ಮನಿ ಹಿರೇಳಾಗಿ ಒಟ್ಟು ಹೇಳಾಕ ಬರೋದಿಲ್ಲ ನಿನಗ. ಇಂತದಕ್ಕ ನನ್ನ ಹಿರೇಳ ಮಾಡುವ ಸುಸಿ. ಊರ್ ಹಿರೇತನಕ ನೀ ಹಿರೇಳಾಗುವಂತಿ. ಯವ್ವ ಯವ್ವ ಅದಾಳವಾಯ್ಕಿ. ಕಣ್ಣರ ನೆಟ್ಟ ಕಾಣಂಗಿಲ್ಲ, ಕಿವಿಯರ ಒಟ್ಟು ಅರ್ಧ ಬಾದಾಗ್ಯಾವು. ಇಷ್ಟೆಲ್ಲ ಇಟ್ಕೊಂಡು ಇನ್ನು ಊರ್ ಹಿರೇತನ ಮಾಡ್ತಾಳಂತ. ಹದ ಇದ್ದಾಗ ಹೊದಗಾರ್ತಿ ಅಂತ. ಯಾ ಭಾಡೆ ಅವ ನಮ್ಮನಿ ಬಾಕಲ್ ಅಂತಲೇ ಬೀಡಿ ಸೇದವ. ಅವನ ಹೊಲ್ಲಾಗ ಬೀಡಿ ಹತ್ತಕ್ಲಿ ಊರ ಭಾಡೆ ಯಾರ ಮನಿ ಬಾಕಲ ಸಿಕ್ಕಿಲ್ ನೋಡಂಗ ಮುಲ್ಲಾಗ ನಮ್ಮನಿ ಬಾಕಲ್ದಾಗ ಬಂದು ಬೀಡಿ ಸೇದ ಕುಂತಾನಲ್ಲ. ತಡಿ ಮಾಡ್ತಾನವನ್ನ. ಯಾವಾಗನವ ಅವನಿವತ್ತ ಜಲಮನ ಜಾಲ ಆಡ್ತಾನಿ. ಯಾರು ಕಾಣವಲ್ರ? ಈ ವಾಸನಿ ಎಲ್ಲಿಂದ ಬರಾಕುಂತತಿ? ಲೋ ಭಾಡ್ಕೋ, ನೀ ಅಪ್ಪು ಹುಟ್ಟಿದ ಮಗ ಆಗಿದ್ರ ಇವತ್ತ ನನ್ನ ಕೈ ಸಿಗಲ್ಲ. ನಿನ್ನಿವತ್ತ ಬರಬ್ಬರಿನ ಮಾಡ್ತಾನಿ. ಅಷ್ಟು ಪರಿ ಚಟ ಇದ್ದಾನ ಮನ್ಯಾಗ ಕುಂತು ಮಾಡ್ಕೋಬೇಕ. ಒಮ್ಮೆ ನನ್ನ ಕಣ್ಣಿಗೆ ಬೀಳ್ಬೇಕ. ಅಮ್ಮ ಇಲ್ಲೇದಾಳ. ಅವ್ವ ಹೇಳ್ದಂಗ ಅಮ್ಮಗ ಒಟ್ಟು ಬೆಣ್ಣಿ ಹತ್ಬೇಕ. ಅಂದ್ರ ಅಪ್ಪನ್ ಕುಟ್ಟು ಮಾತಾಡಿ ನನ್ನ ಮತ್ತ ಕನ್ಯೆ ನೋಡಾಕ ಕಳಿಸ್ತಾಳ. ಯಮ್ಮ ಅದೆಲ್ಲ ನಿಂತು ಚಟ ಮಾಡ್ತಿದ್ದ ನಿಮ್ಮ ಭಾಡೆ. ಅಮ್ಮ ಯಾರು ಮುಡ್ಕೊಳಕತ್ತಾಳ? ಯಮ್ಮ ಬೇ ಯಮ್ಮ. ಅಯ್ಯೋ ನೀನ ಸ್ವಾದ್ಗೇಡಿ, ಎಂತ ಬಟ್ಟೆ ಹೆದ್ರಿದ್ನಲ್ಲ ಎದಿ ನಸಗ್ಗಂತ. ನೀ ಹೆದ್ರಿದ್ಯಾ ಬೇ? ಮತ್ತ ಮರ್ಬಸ್ ಬಿಟ್ಟು ನಿಂತಾನಿ ಮಗ ಬಂದು ಕಿವ್ಯಾಗ ಒದರ್ತಿಯಲ್ಲ. ಹೋಗಬೇ ಅಮ್ಮ, ನೀ ಹೇಳ ಮಾತು ನಾನ್ ಎಂಬಂಗಿಲ್ಲ. ಇಡೀ ನಮ್ಮೂರಾಗ ನಿನ್ನಷ್ಟು ಧೈರ್ಯ ಇದ್ದ ಹೆಣ್ಮಗಳು ಬ್ಯಾರೆ ಯಾರು ಇಲ್ಬೇ. ನೀ ಹೇಳೋದು ಖರೇನಾ? ಹ್ಞೂ ಬೇ ಅಮ್ಮ, ನಾ ಯಾಕ ಸುಳ್ಳು ಹೇಳಿ? ಅಂದಾಗ ಇತ್ತಾಗಿಂದ ಅತ್ತಾಗ, ಅತ್ತಾಗಿಂದ ಇತ್ತಾಗ ಯಾರು ನೋಡ್ಕೊಡಕತ್ತಿದ್ದಿ? ಈಗ ಮತ್ತೊಟ್ಟು ಹೆಚ್ಚಿಗೆ ಬರಾಕತ್ ನೋಡು. ಏನು ಬೇ ಅದು ಹೆಚ್ಚಿಗೆ ಬರೋದು? ಅದನಯ್ಯಪ್ಪ ಬೀಡಿ ಸೇದಾರ್ದು ವಾಸನಿ. ಯಾವತ್ತಾತ ಬಸಯ್ಯ ಕಟ್ಟಿ ಮ್ಯಾಗ ಕುಂತನಿ ಗಮ್ ಅಂತ ಹೇಳಿ ಮೂಗಿಗೆ ಬರ್ತತಿ. ಅದಕ್ಕ ಯಾವ ಭಾಡೆ
ಅಂದ್ರ ಇಷ್ಟೊತ್ತನ ಬೀಡಿ ಯಾರು ಸೇಯಕ್ ಕುಂತಾರ ಅಂತೇಳಿ ಹುಡ್ಕ್ಯಾಡಕತ್ತಿದ್ದೇನ್ ಬೇ. ಹೂನಯ್ಯಪ್ಪ, ಆಗ ಲೋಟು ಇಟಿ ಇಟ ಬರ್ತಿತ್ತು. ಈಗಂಕ್ರು ಮೂಗಿನ ತುಂಬ ಬೀಡಿ ವಾಸನೆ ತುಂಬೈತಿ. ಆ, ಬೀಡಿ ಸೇದಿದ್ದೆ ನಾನು ಬೀಡಿ ಸೇತೇನಂತೇಳಿ ಅಮ್ಮಗೆ ಏನಾರ ಗೊತ್ತಾತಂದ್ರ ಅಪ್ಪಗೆ ಹೇಳಿ ಕನ್ನೆ ನೋಡಾಕ ಕಳಿಸು ಅಂತ ಹೇಳಕ್ ಬಂದನಲ್ಲ. ಸತ್ರು ಅಮ್ಮ ಕನ್ನೆ ನೋಡಾಕ ಕಳಿಸೋದಿಲ್ಲ. ಅಷ್ಟಕ್ಕೂ ಹುಡುಗಿ ಹೆಂಗದಾಳಂತ ನೋಡ್ಲಾರ್ದ ಹೆಂಗ ನಾನು ಮದ್ವೆ ಮಾಡ್ಕೋಬೇಕು. ಈ ಬಸಯ್ಯ ಏನಾತ ಹಿಂಗ್ಯಾಕ ಆ ಕಂಬದ ಮರಿ ನಿಂತ ಹೋಗಿ? ಬಸಯ್ಯ ಏನಾತ ಹುಡುಗ ನಿನಗ? ಯಾಕ ಮೈಯಾಗ ಆರಾಮೈತೆ ಇಲ್ಲ? ಆ ಏನಿಲ್ಬೇ, ನೀನ ಬೀಡಿ ವಾಸನೆ ಅಂತಿಲ್ಲ, ಅದಕ್ಕೆ ಯಾವಾಗ ನಮ್ಮನೆ ಬಾಕಲ ಅಂತೇಳಿ ನಿಂತ ಸೇದ ಗಣಮಗ ಅಂತ ಹುಡುಕ್ಯಾಡಿ ನೋಡಿದ್ನಿ. ದೇಶಾತ್ ಬಿಡಯಪ್ಪ, ನನ್ನ ಮರ ಕಣ್ಣು ಕಾಣೋದಿಲ್ಲ. ಯಾವಾಮ ಭಾಡೆ ಎಲ್ಲದನ? ಯಾರೇ ಒಬ್ಬವ ಮುದುಕ ಬಿಡ್ಬೇ. ಯಾವಾಮ ಮುದುಮೂಳ ಭಾಡ್ಯಾಗ ಇವತ್ತ ಎಲ್ಲಿ ಹೋದ್ರು ಹೊನಿ ನೀರ ಸಿಕ್ಕಿರಬಾರ್ದ. ಅವನ ಹೊಲ್ಲಾಗ ಹಾಟ್ ಹತ್ತಕ್ಲಿ. ಯಮ್ಮ ಹೋಗ್ಲಿ ಬಿಡ್ಬೇ, ಯಾಕಾಕೊಂತಕ ಪಾಪ ವಯಸ್ಸಾದವ. ಹೋದ ನೋಡು, ವಯಸ್ಸು ಹೋದ್ರು ಚಟ ಮಾಡೋದು ಹೋಗಿಲ್ಲ. ಅಂದಂಗ ಬಸಯ್ಯ ನೀನೇ ಒದ್ರಿದಿಲ್ಲ ಆಗಲೇ, ಯಾಕ? ನಾನು ಏನೋ ಒಂದು ಹೇಳ್ಬೇಕಾಗಿತ್ತು. ಅಲ್ಲ ಹೇಳಿಸ್ಬೇಕಾಗಿತ್ತು. ಅಯ್ಯ ಅಲ್ಲ, ಹೇಳಿ ಏನಂತಾರ ಕೇಳಿ ನನಗ ಹೇಳ್ಬೇಕಾಗಿತ್ತು. ಏನ ಅಂತೀಪ? ಕೇಳವಲ್ದು ಮಾಡವಲ್ದು ಇತ್ತ ಬಂದು ಹೇಳ. ಯಮ್ಮ ಅದು ಅಪ್ಪ ಏನ ನನಗ ಮದ್ವೆ ಮಾಡ್ತಾನಂತ. ಮತ್ತ ನೀನ ಹಿರೇ ಮಗ ಅಲ್ಪ, ನಿಂದ ಮೊದಲ ಮದ್ವೆ ಮಾಡ್ತಾನ. ಮದ್ವೆ ಮಾಡಾಕತ್ರ ಕನ್ನೆ ನೋಡು ಶಾಸ್ತ್ರ ಅನ್ನೋದು ಇರ್ತೈತಿಲ್ಬೇ. ಇರ್ತೈತಿ. ಮತ್ತ ಕನ್ನೆ ನೋಡಿ ಬರ್ಬೇಕಲ್ಲ. ಕನ್ನೆ ನೋಡಿ ಬಂದತಲ್ಲ. ಅಪ್ಪ ನೋಡಿ ಬಂದ್ರ ಮಾಡ್ಕೊಳವ. ನಾನು ನೋಡೋದ್ ಬೇಡನ ಒಕ್ಕಿ ಹೆಂಗ ಅದಾಳ ಏನ, ಕಿವಿ ಮೂಗು ಬಾಯಿ ಎಲ್ಲ ನೆಟ್ಗೈತೆ ಏನಿಲ್ಲ ಅಂತ. ಬಸಯ್ಯ ಕಿವಿ ಮೂಗು ಬಾಯಿ ಎಲ್ಲ ನೆಟ್ಗಿದ್ದಲೆ ಕನ್ನೆ ನೋಡಕ ಹೋಗಿರ್ತಾನ ನಿಮ್ಮಪ್ಪ. ಮತ್ತ ನೀ ನೋಡೋದು ಏನ್ ಹರ್ಕತ್ತೈತಿ? ಅಂದ್ರ ನನಗ ಮನ್ಸಿಗೆ ಬರೋದು ಬೇಡನ? ಮಗ ಹುಚ್ಚ, ನಿಮ್ಮ ಅವನ್ನ ನಿಮ್ಮ ಅಜ್ಜನ ನೋಡಿ ಬಂದು ಬಡ ಬಡ ಲಗ್ನ ನೇಮಿಸಿ ಲಗ್ನ ಮಾಡಿದ್ನು. ಅಲ್ಲನು ನಿಮ್ಮಪ್ಪ ನಿಮ್ಮ ಅವನ್ ಜೋಡಿ ಎಷ್ಟ ಚಂದ ಐತಿ ನೋಡು. ಏನ್ ಚಂದ ಐತೆ ಯವ್ವ ನಿನ್ನ ಮಗ? ನನ್ ತಕ್ಕ ಅಲ್ಲ, ತೆಗಿ ಎಡ್ ಜೋಡಿ ಇದ್ದಂಗೈತಿ. ಮದ್ವಿ ಮಾಡ್ಕೊಳ್ಳೋ ಹುಡುಗ ಕೊನ್ನೆ ನೋಡಕ್ ಹೋಗ್ತಾನಂದ್ರ ತಾಯಿ ಮಗಂದು ಎಷ್ಟಿರ್ಬೇಕು ನೋಡಿ ಇವ್ರದು. ಯಮ್ಮ ನಾ ಮದ್ವಿ ಮಾಡ್ಕೋಬೇಕ ಬೇಡ ಹೇಳು? ಹಂಗ್ಯಾಕಂತೀಯ ಬಸಯ್ಯ? ನೀನು ಮದ್ವಿ ಮಾಡ್ಕೋಬೇಕು. ವರ್ಷ ತುಂಬಾ ಕೊಡ್ದ ಅವಳಿ ಜವಳಿ ಮಕ್ಕಳನ್ನ ಹಡಿಬೇಕ. ನಾನು ಮೊಮ್ಮಕ್ಕಳನ್ನ ನೋಡೇನಿ, ಗಿರಿ ಮೊಮ್ಮಕ್ಕಳನ್ನ ಅಂತ ನೋಡಿ ಹೊರ ಹೊರ ಶಿವ ಶಿವ ಅಂದು ಕಣ್ಣು ಮುಚ್ಕೋಬೇಕ. ನೋಡ್ಬೇ, ನಿನ್ನ ಆಸೆ ತಕ್ಕ ಎಲ್ಲ ನಡಿಬೇಕಂದ್ರ ನನ್ನ ಕನ್ನೆ ನೋಡಾಕ ಕಳಿಸು. ಅಪ್ಪನ ಕೂಟ ಮಾತಾಡಿ, ಇಲ್ಲಂದ್ರ ನಾ ಈ ಮದ್ವಿನ ಮಾಡ್ಕೊಳ್ಳೋದಿಲ್ಲ. ಮತ್ತಿ ಮೊಮ್ಮಕ್ಕಳಿಗೆ ಬಗ್ಗತಾಳ, ನನಗ ಮೇನಿ ಹರಿಯೋದಿಲ್ಲ. ಬಸಯ್ಯ ಹಂಗಂದ್ರ ಹೆಂಗಯ್ಯಪ್ಪ? ವಯಸ್ಸು ಮಿಕ್ಕತಾವ. ನಿನ್ ಹಿಂದ 4 ಮಂದಿ ತಮ್ಗಳು ಕುಂತಾರಪ್ಪ. ನಿಂದು ಬಡ ಬಡ ಮೇಳ ಆದ್ರ ಅವ್ರಿಗೆ ಕನ್ನೆ ತೆಗಿತಾನ ನಿಮ್ಮಪ್ಪ. ನೋಡ್ಬೇ ಅಮ್ಮ, ನನಗ ಕನ್ನೆ ನೋಡಾಕ ಕಳಿಸಿದ್ರ ನಾನಂತ್ರು ಈ ಮದ್ವಿನ ಮಾಡ್ಕೋತೀನಿ, ಇಲ್ಲಂದ್ರ ಇಲ್ಲ. ಅಪ್ಪ ಬಂದಂದ್ರ ಹೇಳ್ಬಿಡು, ಯಾವಾಗ ನನ್ನ ಕನ್ನೆ ನೋಡಾಕ ಕಳಿಸ್ತಾನ ಅವಾಗ ನಾನು ಮದ್ವಿ ಮಾಡ್ಕೊಳ್ಳೋದು ಇಷ್ಟ. ನೋಡ್ಬೇ. ಅಲ್ಲ ಯಪ್ಪ, ನನ್ನ ಮಾತು ಕೇಳೋ. ಇಲ್ಲಿ ಬಿಡ್ಬೇ ಅಮ್ಮ, ಜೀವನ ಪರ್ಯಂತ ನನ್ನ ಹೆಂಡತಿ ಕೂಟ ಬಾಳೆ ಮಾಡವ ನಾನು. ನಮ್ಮಪ್ಪ ನೀನು ನಮ್ಮವ್ವ ಅಲ್ಲ. ಅಪ್ಪ ಬಂದಿಂದ ಕೇಳು, ಯಾವಾಗ ಹೋಗಂತಾನ ಹೋಗಿ ನೋಡ್ಕೊಂಡು ಬರ್ತಾನಿ. ಆತ್ ತಗೋರಪ್ಪ, ನಿಮ್ಮಪ್ಪ ಮಧ್ಯಾಹ್ನ ಊಟಕ್ಕ ಮನೆಗೆ ಬರ್ತಾನಲ್ಲ ಅವಾಗ ಮಾತಾಡಿ ನೋಡ್ತಾನಿ. ಏನ ಮತ್ತ ಏನಂತಾನ? ಏನಂತಾನ ಬಿಡ್ತಾನ, ನಿನಗ ಬಿಟ್ಟಿದ್ವಿ ಅಮ್ಮ. ಕನ್ನೆ ನೋಡಿ ಬರ್ಲಿ ಅಂತ ಹೇಳಿ ನಮ್ಮಪ್ಪನ ಒಪ್ಸಿದಿ. ವರ್ಷ ತುಂಬಾ ಕೊಡ್ದ ಮರಿ ಮೊಮ್ಮಕ್ಕಳನ್ನ ನೋಡ್ತಿದಿ. ಸ್ನೇಹಿತರೆ, ಪ್ಲೀಸ್ ವಿಡಿಯೋಕ್ಕ ಲೈಕ್ ಮಾಡ್ರಿ, ಆದಷ್ಟು ನಮ್ಮ ವಿಡಿಯೋಗಳನ್ನ ಶೇರ್ ಮಾಡ್ರಿ. ಹೊಸದಾಗಿ ನೋಡ್ತಾ ಇರುವಂತ ನನ್ನೆಲ್ಲಾ ಪ್ರೀತಿಯ ವೀಕ್ಷಕರೇ, ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಆಗಿರ್ಲಿ ದಯಮಾಡಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ತಿಳಿಸಿದ್ರೆ ಮುಂದಿನ ಕತಿ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ನಮಗೆ ಅನುಕೂಲ ಆಕೈತಿ ಸ್ನೇಹಿತರೆ. ಒಂದು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ.